ಆಮೇಲೆ ಅವರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಎಂಥದಿದೆ, ಸ್ವತಂತ್ರವಾಗಿ ಯಾವುದಿದೆ? ಯಥಾ ಹಿ ಭಗವಾನೇವ ವಸ್ತುತಃ ಸದಸಚ್ಚಯತೆ ಸತ್ಯೇನ ತೇನ. ಹೌದಾ? ಯಥಾ ಹಿ ಭಗವಾನೇವ ವಸ್ತುತಃ ಸದಸಚ್ಚಯತೆ. ದೇವರು ಎಲ್ಲಿ ಅಂತ ಕೇಳೋದನ್ನು ನಾವು. ದೇವರು ಎಲ್ಲಿದ್ದಾನೆ ಅಂತ. ಇವ್ರುಗಳು ದೇವರು ಎಲ್ಲಿ ಇಲ್ಲ ಅಂತ ಇವ್ರ ಪ್ರಶ್ನೆ. ದೇವರು ಎಲ್ಲಿ ಇದ್ದಾನೆ ಅಂತ ಕೇಳೋದು, ಎಲ್ಲಿ ಇಲ್ಲ ತೋರಿಸಿ. ಸತ್ ಅಸತ್, ಜಗತ್ತಿನಲ್ಲಿ ಎರಡು ಸಂಗತಿಗಳಿವೆ. ಒಂದು ಸತ್ ಅಂದರೆ ವಿಸಿಬಲ್, ನಮ್ಮ ಕಣ್ಣಿಗೆ ಕಾಣುವ ಪ್ರಪಂಚ. ಅದನ್ನು ನೀವು ಇನ್ನೂ ಸ್ಪಷ್ಟವಾಗಿ ಹೇಳಿದ್ರೆ ಮಣ್ಣು, ನೀರು, ಬೆಂಕಿ. ಈ ಪ್ರಪಂಚದಲ್ಲಿರುವ ಮೂರು ಆಸ್ಪೆಕ್ಟ್ಗಳು ಕಣ್ಣಿಗೆ ಕಾಣುವಂಥದ್ದು: ಮಣ್ಣು, ನೀರು, ಬೆಂಕಿ. ಅಸತ್ ಅಂದರೆ ಇನ್ವಿಸಿಬಲ್, ಕಣ್ಣಿಗೆ ಕಾಣದ ಎರಡು ಸತ್ಯಗಳಿವೆ, ಅದು ಆಕಾಶ ಮತ್ತು ಗಾಳಿ. ಒಟ್ಟಿಗೆ ಪ್ರಪಂಚ ಅಂದರೆ ಇಷ್ಟೇ: ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಪಂಚಭೂತಾತ್ಮಕ. ಅದನ್ನೇ ಸದಸತ್ ಅಂತ. ಅಥವಾ ಇನ್ನೊಂದು ರೀತಿಯಿಂದ ಸತ್ ಅಸತ್ ಅಂದರೆ ವ್ಯಕ್ತ ಮತ್ತು ಅವ್ಯಕ್ತ ಅಂತ, ಕಾರಣ ಮತ್ತು ಕಾರ್ಯ, ಸ್ಥೂಲ ಸೂಕ್ಷ್ಮ, ಕಾರ್ಯಾತ್ಮಕ ಕಾರಣ. ಈ ಪ್ರಪಂಚ ಎರಡೇ: ಮಣ್ಣು ಕಾರಣ, ಮಡಕೆ ಕಾರ್ಯ. ಹಾಗೆ ಕಾರ್ಯಕಾರಣಾತ್ಮಕವಾಗಿ ಇಡೀ ಪ್ರಪಂಚ ಹಣೆದುಕೊಂಡಿದೆ. ಸದಸತ್ ಅಂದರೆ ಕಾರ್ಯಕಾರಣಾತ್ಮಕವಾದ ಪ್ರಪಂಚ, ಸ್ಥೂಲ ಸೂಕ್ಷ್ಮವಾದ ಪ್ರಪಂಚ. ಈಗ ತಮಾಷೆ ಅಂದರೆ, ಮೊದಲು ಪರಮಾಣು ಮಾತ್ರ ಇತ್ತು. ಅದನ್ನು ನೋಡಿ ಅವರು ಅಸದೇವೇದಮಗ್ರ ಆಸೀತ್, ಕಣ್ಣಿಗೆ ಕಾಣದ ಸೂಕ್ಷ್ಮ ದ್ರವ್ಯ ಇತ್ತು. ಅದು ಒಂದಕ್ಕೊಂದು ಸೇರಿ ಸತ್ ಅಜಾಯತ, ದೊಡ್ಡ ಭೂಮಿ ಆಯಿತು, ಮಡಕೆ ಆಯಿತು, ಏನೋ ಆಯಿತು. ಇಡೀ ವಿಶ್ವ ನಿರ್ಮಾಣ ಆಗುವುದಕ್ಕೆ ಮೊದಲು ಇದ್ದದ್ದು ದಿಸ್ ಈಸ್ ನಥಿಂಗ್ ಬಟ್ ಹೀಪ್ ಆಫ್ ಆಟಮ್ಸ್. ಆದರೆ ಆಟಮ್ ಅಸತ್ತು, ಕಣ್ಣಿಗೆ ಕಾಣೋಲ್ಲ. ಕಣ್ಣಿಗೆ ಕಾಣದೇ ಇದ್ದ ಒಂದು ವಸ್ತು ಅದು 1,000 ಒಟ್ಟಿಗೆ ಸೇರಿದಾಗ ಕಣ್ಣಿಗೆ ಕಾಣುವ ದೊಡ್ಡ ಪ್ರಪಂಚ. ಅಸದೇ, ಅದು ಎಷ್ಟು ಬ್ಯೂಟಿಫುಲ್. ಅಸದೇವ ಇದಮಗ್ರ ಆಸೀತ್, ಮೊದಲು ಇದು ಕಣ್ಣಿಗೆ ಕಾಣಲೇ ಇಲ್ಲ, ಎಲ್ಲ ಇತ್ತು ಆದರೆ ಕಣ್ಣಿಗೆ ಕಾಣಲಿಲ್ಲ. ಅಸತಃ ಸತ್ ಅಜಾಯತ, ಕಣ್ಣಿಗೆ ಕಾಣದೇ ಇದ್ದದ್ರಿಂದ ಕಾಣೋದು ಹುಟ್ಟಿತು. ಅದು ಇನ್ನೊಂದು ಉಪನಿಷತ್ತಿನಲ್ಲಿ ಬಹಳ ಅದ್ಭುತವಾದ ದೃಷ್ಟಾಂತ ಕೊಡ್ತಾರೆ ಅವರು. ಫಲಮತ ಆಹಾರ, ನ್ಯಗ್ರೋಧ ಫಲಮತ ಆಹಾರ. ಆ ಮರ, ಆಲದ ಮರ, ಅಲ್ಲಿಂದ ಒಂದು ಹಣ್ಣು ತಾಪ, ಶಿಷ್ಯ ತಂದ. ಅವನು ಶಿಷ್ಯ ಯಾರು? ಇನ್ನು ತಂದೆ ಹೇಳಿದ್ದು, ಶಿಷ್ಯ ಮಗನೇ ಶ್ವೇತಕೇತು. ಅಂದರೆ ಅವನು ಅಂತಿಂಥ ಶಿಷ್ಯ ಅಲ್ಲ, ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ರ್ಯಾಂಕ್ ಹೋಲ್ಡರ್. ಅವನು ಗುರುಕುಲದಲ್ಲಿ ಶ್ರೇಷ್ಠ, ಅತ್ಯಂತ ಶ್ರೇಷ್ಠ ಬುದ್ಧಿವಂತ ಅಂತ ಟೈಟಲ್ ಪಡೆದು ಬಂದ ಪೆದ್ದ. ಸಾಮಾನ್ಯ ಯೂನಿವರ್ಸಿಟಿಯಲ್ಲಿ ಟೈಟಲ್ ಪಡೆದವರೆಲ್ಲ ಪೆದ್ದರೇ ಇರ್ತಾರೆ. ಅವ್ರು ಏನು ಪ್ರಪಂಚ ಜ್ಞಾನ ಇರೋದಿಲ್ಲ, ಏನು ಬಾಯ್ಪಟ್ಟ ಹೊಡೆದು ಮಾರ್ಕ್ ಮಾಡಿಬಿಟ್ಟಿರ್ತಾರೆ. ಅಂದರೆ ಇವರು ಯೂನಿವರ್ಸಿಟಿಯಲ್ಲಿ, ಅದು ವೇದಕಾಲದ ಯೂನಿವರ್ಸಿಟಿಯಲ್ಲಿ ಶ್ರೇಷ್ಠ ವಿದ್ವಾಂಸ ಅಂತ ಟೈಟಲ್ ಪಡೆದು ಬಂದ ಪೆದ್ದ. ಆ ಅಪ್ಪ ಹೇಳ್ತಾನೆ, ನೆಗ್ರೋಧದ ಹಣ್ಣು ತಾನು. ಅವನು ಬಂದು, ಅವನು ಗಮ್ಮತ್ತೆ, ಅವನ ಮನೆ ಬಂದು ತಂದೆ ಹತ್ರ ಬರ್ತಾನೆ. ಬಂದು ಅವನೇನೋ ಡೌಟ್, ನಾನು ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ಹೋಲ್ಡರ್, ನನ್ನ ಅಪ್ಪ ಯೂನಿವರ್ಸಿಟಿಯಲ್ಲಿ ಓದೋರಲ್ಲ, ಅವ್ರಿಗೆ ನಮಸ್ಕಾರ ಮಾಡಬೇಕೋ ಬೇಡವೋ, ಈ ಥರದ ಒಂದು ಕಾನ್ಫ್ಲಿಕ್ಟ್ ಅವನಿಗೆ. ಅಂದರೆ ಇಗೋ, ಎಜುಕೇಷನ್ನಿಂದ ಇಗೋ ಹೋಗಬೇಕು ಮನುಷ್ಯನಿಗೆ, ಇಗೋ ಹೊತ್ಕೊಂಡು ಬಂದ್ಬಿಟ್ಟಿದ್ದಾನೆ. ಗೊತ್ತಾಯ್ತು ಅಪ್ಪನಿಗೆ, ತುಂಬ ಹುಣಸೆ ಹಣ್ಣು ಒಳಗೆ ಸೇರಿಕೊಂಡಿದೆ, ನಾನು ತೊಳಿಬೇಕು. ಹುಣಸೆ ಹಣ್ಣು ತೊಳಿಲಿಕ್ಕೆ ಒಳ್ಳೆಯ ಸಾಧನ ಅಂತ ಹೊಳಿಲಿಕ್ಕೆ ತೊಳಿ. ಇವನು ಅವಾಗ ಕೇಳ್ತಾನೆ, ಒಂದೊಂದೇ ಪ್ರಶ್ನೆ ಹಾಕ್ತಾನೆ. ಯಾವುದನ್ನು ತಿಳಿದರೆ ಎಲ್ಲ ತಿಳಿಯುತ್ತೋ ಅದನ್ನೇನಾದರೂ ತಿಳ್ಕೊಂಡಿದ್ದೀಯಪ್ಪ ನೀನು? ಅದಕ್ಕೆ ಅವನು ಗೊತ್ತಿಲ್ಲ ಅಂತ ಹೇಳಬೇಕಲ್ಲ. ಈಗ ನೋಡಿ, ಅದು ಪ್ರಾಯ ನಮ್ಮ ಪ್ರೊಫೆಸರಿಗೂ ಗೊತ್ತಿರ್ಲಿಕ್ಕೆಲ್ಲ ಇದ್ರೆ ಹೇಳ್ತಿದ್ರು ಅಂತ. ನನಗೆ ಗೊತ್ತಿಲ್ಲ ಅಂತ ಹೇಳೋದಿಲ್ಲ. ಅದು ಪ್ರಾಯ ಯೂನಿವರ್ಸಿಟಿ ಪ್ರೊಫೆಸರ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾರು ಹೇಳಿಲ್ಲ, ಗೊತ್ತಿದ್ರೆ ಹೇಳ್ತಿದ್ರು ಅವರು ಅಂತ. ಹೀಗೆ ಆದಾಗ ಅವನು ಕಡೆಗೆ ಅವನು ಒಂದೊಂದೇ ಇವನು ಸ್ವಲ್ಪ ಕ್ಲಾಸ್ ಮಾಡಬೇಕು, ಪ್ರಾಕ್ಟಿಕಲ್ ಮಾಡಬೇಕು. ಇವನು ಬರೀ ಬುಕ್ಕಿಶ್ ನಾಲೆಜ್ನಲ್ಲೇ ಇದ್ದಾನೆ, ಪ್ರಾಕ್ಟಿಕಲ್ ಏನೂ ಇಲ್ಲ. ಇವನು ಪ್ರಾಕ್ಟಿಕಲ್ ಕ್ಲಾಸ್ ಮಾಡಬೇಕು ಅಂತ ಅವನು ಕಾಡಿನಲ್ಲಿ ಋಷಿ ಅವನು ಒಂದು ಹಣ್ಣು ತಾಪ, ನೆಗ್ರೋಧದ ಮರದಿಂದ ಒಂದು ಹಣ್ಣು ತಾಪ. ಅವಾಗ ತಂದ, ಏನು ದೊಡ್ಡ ಸಂಗತಿಯನ್ನ ತಂದ. ಅದನ್ನು ತಂದ ಮೇಲೆ ಆಸಾಂ ಅಂಗ ಏಕಾಂ ಭಿಂಜಿ, ಒಂದು ಹಣ್ಣು ಒಂದು ಹಿಡಿಗ ತಂದುಬಿಟ್ಟಿದ್ದಾನೆ. ಅಪ್ಪ ಹೇಳಿದ್ದಾನೆ, ಅಷ್ಟೆಲ್ಲ ಬಿಡಪ್ಪ, ಒಂದು ಹಣ್ಣು ತೆಗೆಯೋದ್ರಲ್ಲಿ ಆಸಾಂ ಅಂಗ ಏಕಾಂ ಭಿಂಜಿ, ಅದನ್ನು ಒಂದು ಓಪನ್ ಮಾಡೋದನ್ನು, ಹಣ್ಣು ಬಿಡಿಸು. ಬಿಡಿಸಿದ. ಏನುಂಟು? ಅನ್ವಯ ಇವ ಇಮಾ ಧನ
ಸಣ್ಣ 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 ಬೀಜಗಳಿವೆ ಅದರೊಳಗೆ. ಹೌದಾ? ಆಸಾಮಂಗ ಏಕಾಂಬಿನಿ, ಆ ಬೀಜವನ್ನು ಹೊಡಿ, ಅದನ್ನು ಜಜ್ಜಿ ಪುಡಿ ಮಾಡೋ. ಗುದ್ದಿದ ಹೊಡಿ, ಯೂನಿವರ್ಸಿಟಿ ರ್ಯಾಂಕ್ ಹೋಲ್ಡರ್ ನೋಡಿ, ಗುದ್ದಿದ ಹೊಡಿ, ಗುದ್ದಿ ಕಿಮತ್ರ ಪಶ್ಯಿಸಿ, ಏನು ಗುದ್ದಿದ ಮೇಲೆ ಏನು ಕಂಡಿತು? ಕಿಮಪಿ ಏನಿಲ್ಲ ಅದರಲ್ಲಿ. ಹೌದಾ? ಏನು ಇಲ್ಲ ಅಲ್ವಾ? ಏನೂ ಇಲ್ಲದ ಒಂದು ಸಂಗತಿ ಅಲ್ಲಿ ಏನು ಇತ್ತು, ಏನೂ ಇಲ್ಲದ ಒಂದು ಸಂಗತಿ ಇತ್ತಲ್ಲ, ಅದರಿಂದ ಬಿತ್ತಿದ್ರೆ ದೊಡ್ಡ ಅಶ್ವತ್ಥ ಆಲದ ಮರ ಆಗತ್ತಲ್ಲ. ಅದು ಯಾವುದರಿಂದ ಆದದ್ದು? ಈ ಏನು ಇಲ್ಲ ನೀನು ಹೇಳಿದೆ ಅಲ್ವ, ಅದು ನಿನಗೆ ಕಾಣದ ಒಂದು ಎನರ್ಜಿ ಆ ಬೀಜದೊಳಗೆ ಇತ್ತಲ್ವ, ಅದರಿಂದ ನಟ್ಟದ್ರಿಂದ ಅಷ್ಟು ದೊಡ್ಡ ಮರ ಆಯ್ತಲ್ಲ. ಇಷ್ಟು ದೊಡ್ಡ ಒಂದು ಅಂದರೆ ಸತ್ ಆಗಬೇಕಾಗಿದ್ದರೆ ಅದರ ಒಳಗೆ ನಿನಗೆ ಕಾಣದ ಒಂದು ಅಸತ್ತಿ ಇತ್ತಲ್ವ. ಇದು ಉಪನಿಷತ್ತಿನ ಋಷಿಗಳು ನಮಗೆ ಪಾಠ ಹೇಳ್ತಕ್ಕಂಥ ರೀತಿ. ಸರಿ, ಹಾಗೆ ಇದನ್ನ ಯಾಕೆ ಹೇಳಿದ್ರೆ ಸತ್ ಅಸತ್ತು ಅಂದರೆ ಕಾಣದ ಅವ್ಯಕ್ತ, ಅದರಿಂದ ಸತ್ತಿಂದ ಕಾಣುವ ಪ್ರಪಂಚ. ಇದೆಲ್ಲ ಏನು ಭಗವಾನೇವ ಸದಸಚ್ಚೆ, ಇದೆಲ್ಲ ಭಗವಂತನೇ ಅಲ್ವಾ? ಅಂದರೆ ಭಗವಂತನೇ ಅಲ್ವಾ ಅಂದರೆ ಸದಸನ್ ನಿಯಾಮಕತ್ವಾತ್ತು ಸದಸದ್ರೂಪ ಉಚ್ಯತೆ ಅಂತ ಹೇಳಿದ್ರು. ಇವಾಗ ನಾವೊಂದು ಆಫೀಸಿಗೆ ಹೋಗ್ತೇವೆ, ಆಫೀಸಿಗೆ ಹೋಗಿ ಅಲ್ಲಿ ಆಫೀಸಲ್ಲಿ ಮೀಟ್ ಆಗ್ತೇವೆ, ನಮಗೆ ಏನೋ ಒಂದು ಕೆಲಸ ಆಗಬೇಕು. ಅದೆಲ್ಲ ಗೊತ್ತಿಲ್ಲ ಸ್ವಾಮಿ, ಎಲ್ಲ ನೀವೇ ಎಲ್ಲರೂ ಮಾಡಿ ಕೊಡಬೇಕು. ಅರೆ ಎಲ್ಲ ನೀವೇ ಅಂದರೆ ಆ ಗೋಡೆ ಕುರ್ಚಿ ಮೇಜು ಎಲ್ಲ ಅವರೇ, ನೀವೇ ಅಲ್ಲ, ಎಲ್ಲ ನೀವೇ ಅಂದರೆ ಎಲ್ಲದರ ನಿಯಾಮಕ ನೀವೇ. ಯು ಆರ್ ದ ಫೈನಲ್ ಅಥಾರಿಟಿ, ನೀವು ಹೇಳಿದ್ದಾರೆ. ಎಲ್ಲ ನೀವೇ ಅಂದರೆ ಯು ಆರ್ ಆಲ್ ಪವರ್ಫುಲ್ ಅಂತ ಅರ್ಥ, ಯು ಆರ್ ಎವ್ರಿಥಿಂಗ್ ಅಂತ ಅರ್ಥ ಅಲ್ಲ. ಭಾಷಾ ಜ್ಞಾನ ಬೇಕಾಗಬೇಕು, ವೇದಕ್ಕೆ ಅರ್ಥ ಮಾಡುವಾಗಲೂ ಅದು ಇರಬೇಕು. ವೇದದಲ್ಲಿ ಹಾಗೆ ಹೇಳಿದೆ, ಎಲ್ಲವೂ ಅವನೇ ಅಂದರೆ ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಬೈ ಹಿಮ್, ಎಲ್ಲದಲ್ಲೂ ಅವನು ತುಂಬಿದ್ದಾನೆ ಅಷ್ಟೇ. ಎಲ್ಲವೂ ಅವನ ಮಣ್ಣು ಅವನೇ, ಮರವೂ ಅವನೇ, ಕಲ್ಲು ಅವನೇ, ಬೊಂಬೆ ಅವನೇ, ಎಲ್ಲ ಅವನೇ ಅಲ್ಲೇ ಅಲ್ಲ. ಯಾಕೆಂದ್ರೆ ಎಲ್ಲಿ ತನಕ ಅಂದರೆ ನಾವು ಪೂಜೆ ಮಾಡ್ತಕ್ಕ ಪ್ರತಿಮೆಯನ್ನು ದೇವರನ್ನು ತಿಳ್ಕೊಂಡು ತಪ್ಪು ಅಂತ ಹೇಳುತ್ತೆ ಶಾಸ್ತ್ರ. ಪ್ರತಿಮೆಯಲ್ಲೇ ದೇವರನ್ನು ನೋಡು ಹೊರತು ಪ್ರತಿಮೆಯೇ ದೇವರಲ್ಲ. ನಾವು ಅದರ ಒಳಗೆ ಭಗವಂತನನ್ನು ಕಾಣೋದು, ಈ ಅನುಸಂಧಾನ ಹಾಗೆ. ಈಗ ಅದರಿಂದ ಪ್ರತಿಮಾ ಪೂಜೆ ನಾನು ಅನೇಕ ಬಾರಿ ಹೇಳಿದ್ದೇನೆ. ಪ್ರತಿಮಾ ಪೂಜೆ ಮಾಡಬಾರ್ದು ಅಂತ ಹೇಳಿದ್ರು ದಯಾನಂದ ಸರಸ್ವತಿಗಳು. ಯಾಕಂದ್ರೆ ಅದು ಮೂರ್ಖತನ. ಅದಕ್ಕೆ ಅವರಿಗೆ ಸ್ಫೂರ್ತಿ ಏನು? ಅವರು ಪಂಜಾಬಿನಲ್ಲಿ ಹುಟ್ಟಿದವರು, ಇಸ್ಲಾಮಿನ ಸಂಪರ್ಕದಿಂದ ಅವರಿಗೆ ಬಂದ ಪ್ರಭಾವ ಅದು. ಇಸ್ಲಾಮಿನಲ್ಲಿ ಏನು ಹೇಳುತ್ತೆ ಕುರಾನ್ನಲ್ಲಿ? ದೋಸ್ ಹೂ ಆರ್ ಐಡೋಲೇಟರ್ಸ್ ವಿಲ್ ಗೋ ಟು ಹೆಲ್. ಅವರು ಯಾರು ಪ್ರತಿಮೆ ಪೂಜೆ ಮಾಡ್ತಾರೋ ಅವರೆಲ್ಲ ನರಕಕ್ಕೆ ಹೋಗ್ತಾರೆ. ಇವರು ಖಂಡಿತ ಪ್ರತಿಮೆ ಪೂಜೆ ಮಾಡೋದು ತಪ್ಪಲ್ವ? ಪ್ರತಿಮೆ ಪೂಜೆ ಮಾಡಬೇಡಿ. ತಮಾಷೆ ಏನು ಅಂದರೆ ನಾವು ಯಾರೂ ಪ್ರತಿಮೆಯನ್ನು ಪೂಜೆ ಮಾಡೋಲ್ಲ. ವಿ ಆರ್ ನಾಟ್ ಐಡೋಲೇಟರ್ಸ್. ವಾಟ್ ಈಸ್ ಐಡೋಲೇಟ್ರಿ? ಟು ವರ್ಷಿಪ್ ಗಾಡ್ ಆಸ್ ಐಡಲ್ ಆರ್ ಟು ವರ್ಷಿಪ್ ಐಡಲ್ ಆಸ್ ಗಾಡ್ ಈಸ್ ಐಡೋಲೇಟ್ರಿ. ಯಾವ ಭಾರತೀಯ ಕಾಮನ್ ಸೆನ್ಸ್ ಇದ್ದವನು ಕಲ್ಲನ್ನು ದೇವರನ್ನು ಪೂಜೆ ಮಾಡೋಲ್ಲ, ಅವನು ಮರಕ್ಕೆ ಪೂಜೆ ಮಾಡ್ತಾನೆ. ಅಶ್ವತ್ಥ ಮರಕ್ಕೆ, ಅಶ್ವತ್ಥ ಮರವೇ ದೇವರು ಅಂತಲ್ಲ, ಅಶ್ವತ್ಥ ಮರದಲ್ಲಿ ಭಗವಂತನ ಸನ್ನಿಧಾನ. ವೃಕ್ಷಾಣ ಮಹಮಶ್ವತ್ಥ, ಅದರಲ್ಲಿ ವಿಶೇಷವಾದಂತಹ ಒಂದು ಸನ್ನಿಧಾನ ಇದೆ. ಯಾಕೆಂದ್ರೆ ಇಡೀ ನಮಗೆ ಈಗ ತಿಳಿದಂತೆ ಪ್ರಪಂಚದಲ್ಲಿರುವ ಎಲ್ಲಾ ಮರಗಳಿಗಿಂತ ಹೈಯೆಸ್ಟ್ ಆಕ್ಸಿಜನ್ ಕ್ರಿಯೇಟ್ ಮಾಡುವಂತಹದ್ದು ಅಶ್ವತ್ಥ ಮರ. ಆ ಶಕ್ತಿ ಯಾಕೆ ಬಂತು? ಅದರಲ್ಲಿ ಅಂತ ಒಂದು ಭಗವತ್ ಸನ್ನಿಧಾನ. ಹೀಗೆ ಗೋವುಗಳಲ್ಲಿ ಪೂಜೆ, ಗೋವನ್ನೇ ದೇವರನ್ನು ಪೂಜೆ ಮಾಡೋದಲ್ಲ, ಗೋವುಗಳಲ್ಲಿ ದೇವರನ್ನು ಪೂಜೆ ಮಾಡೋದು. ಯಾಕೆಂದ್ರೆ ಯಾವ ಪ್ರಾಣಿಯಲ್ಲಿ ಇಲ್ಲದ ಒಂದು ವೈಶಿಷ್ಟ್ಯ ಅದು ಕೊಟ್ಟುಬಿಟ್ನಲ್ಲ ದೇವರು. ಏನು ಅದರ ಮಲಮೂತ್ರವೂ ಪವಿತ್ರ, ವೇಸ್ಟೇ ಇಲ್ಲ, ಯಾವ ಪ್ರಾಣಿಯೂ ಇಲ್ಲ ಇಂಥ ಕ್ವಾಲಿಟಿ, ಅಂಥ ಶಕ್ತಿ ಕೊಟ್ಟನಲ್ಲ ಅಂತ ಗೋವುಳಿ ಪೂಜೆ ಮಾಡಿದೆವು. ಹಾಗೆ ನಾವು ತುಳಸಿಯೋ ಇನ್ನೊಂದು ಆ ಗಿಡಗಳಲ್ಲಿರುವ ಕ್ವಾಲಿಟಿ ಮೇಲೆ ಆ ತುಳಸಿಯಲ್ಲೇ ಪೂಜೆ ಮಾಡೋದು. ಹಾಗೆ ದೇವಸ್ಥಾನದಲ್ಲಿ ಪ್ರತಿಮೆಯಲ್ಲಿ ದೇವರನ್ನು ಕಾಣಬೇಕು ಹೊರತು ಪ್ರತಿಮೆಯನ್ನೇ ದೇವರು ಅಂತ ಕಾಣೋದಲ್ಲ. ಸಾಮಾನ್ಯ ಜನರಿಗೆ ಗೊತ್ತಿಲ್ಲ. ಏನೋ ಇವತ್ತು ದೇವರಿಗೆ ಒಳ್ಳೆ ವಜ್ರಕೋಚ ಅಲಂಕಾರ ಎಲ್ಲಿ ಸಿಕ್ಕಿದೆ ಇವರಿಗೆ ದೇವರು? ದೇವರಿಗೆ ವಜ್ರಕೋಚ ಅಲಂಕಾರ ಇದೆಲ್ಲ ಹುಚ್ಚು. ನಮಗೆ ತಿಳುವಳಿಕೆ ಇಲ್ಲ, ಅಥವಾ ನಾವು ಅದನ್ನು ಮೂಲಾರ್ಥ ತಿಳ್ಕೊಂಡು ಪ್ರಯೋಗಿಸಿದ್ದೇವೆ. ಈ ದೇವರಿಗೆ ಅಲಂಕಾರ ಮಾಡಲಿಕ್ಕೆ ಬರೋಲ್ಲ, ದೇವರ ಪ್ರತಿಮೆಗೆ ಮಾಡಬಹುದಷ್ಟೇ. ಹಾಗೆ ಆ ಸದಸತ್ತು ಅಂದರೆ ಹಾಗಾದ್ರೆ ಎಲ್ಲವೂ ನಾವು ಯಾವುದನ್ನು ಕಣ್ಣಿಗೆ ಕಾಣುತ್ತೋ ಅದು ಪ್ರತೀಕ, ಅದರ ಒಳಗೆ ಇದೆ. ಹಾಗಾಗಿ ಸತ್ತು ಅಸತ್ತು ಎಲ್ಲವೂ ಜಗತ್ತಿನಲ್ಲಿ ಇರತಕ್ಕ ಸಮಸ್ತ ಪದಾರ್ಥವು ಹೊರಗೆ ಕಾಣುವ ಆಕಾರ ಮಾತ್ರ, ಅದರ ಒಳಗೆ ಇರತಕ್ಕಂಥದ್ದು ಭಗವತ್ ಶಕ್ತಿ. ಅದರ ಒಳಗೆ ನಿಯಾಮಕನಾಗಿ ಭಗವಂತ ತುಂಬಿದೆ. ಅವರ ದೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಪ್ರತಿಯೊಂದು ದೇವರ ಪ್ರತಿಮೆ ಅಷ್ಟೇ ಅವರಿಗೆ.
ಹಾಗಾಗಿ ಅವ್ರು ಹೇಳ್ತಾನೆ ಸದಸಚ್ಚಯತೆ, ಈ ದೇವರಿಲ್ಲದ ಜಾಗವೇ ಇಲ್ಲ ನನಗೆ. ಭಗವಾನ್ ಯಥಾ ಯಥಾ ಹಿ ಭಗವಾನೇವ. ಅಲ್ಲಿ ಒಂದು ತಮಾಷೆ, ವಸ್ತುತಃ ಸದಸಚ್ಚಯತೆ ಅಂತ, ವಸ್ತುತಃ ಅಂತ ಅಂದರೆ ವಸ್ತು ಅಂದರೆ ಏನು ಗೊತ್ತುಂಟ, ಅದರ ಒಳಗೆ ಇದ್ದು ಅದಕ್ಕೆ ಆಕಾರ ಕೊಟ್ಟದ್ದು ಅಂತ. ವಾಸೇನ ಇದಂ ಯತಸ್ತುನ್ನಂ ಅತಸ್ತದ್ ವಸ್ತು ಕಥ್ಯತೆ ಅಂತ. ವಸ್ತು ಅಂದರೆ ಎರಡು ಅರ್ಥ. ವಸ್ತು ಅಂದರೆ ಅದು ಒಳಗೆ ಇರುವುದರಿಂದ ಇದಕ್ಕೆ ಆ ಆಕಾರ ಬಂತು. ಸೊ ಆ ಒಂದು ವಸ್ತುವಿಗೆ ಒಂದು ಆಕಾರ ಕೊಟ್ಟವನೇ, ಅದರೊಳಗೆ ಆ ಆಕಾರದಲ್ಲಿ ಭಗವಂತ ತುಂಬಿದ. ಅದನ್ನ ವಸ್ತುವಾಗಿ ಅದರೊಳಗೆ ಭಗವಂತ ಇರುವುದರಿಂದ ಅದು ವಸ್ತುವಾಯಿತು, ಬೇರೆ ಯಾವುದು ವಸ್ತುವೇ ಅಲ್ಲ. ಇನ್ನೊಂದು ಅರ್ಥ, ವಸ್ತು ನಿತ್ಯ ಅಪ್ರತಿಹತಂ ಸತ್ಯಂ ಅಂತ. ವಸ್ತು ಅಂದರೆ ಯಾವುದು ಎಂದೂ ನಾಶವಾಗುವುದಿಲ್ಲವೋ ಅದು. ಈಗ ಸತ್ತು ಅಸತ್ತಿನ ಒಳಗೆ ಈ ಭಗವಂತ ಇದ್ದಾನೆ. ಸತ್ತು ಅಸತ್ತು ಒಂದು ದಿವಸ ನಾಶವಾಗುತ್ತೆ, ಅವು ನಾಶವಾಗುವುದಿಲ್ಲ. ಅದರಿಂದ ವಸ್ತು ಅವನೇ, ಇವೆಲ್ಲ ವಸ್ತುಗಳೇ ಅಲ್ಲ. ಯಥಾ ಹಿ ಭಗವಾನೇವ ವಸ್ತುತಃ ಸದಸಚ್ಚಯ ಸತ್ಯೇನ ತೇನ, ಅದು ಇದು ಸತ್ಯ ಅಂತ ಈ ಸತ್ಯದ ಮೇಲೆ ಆಣೆ ಇಟ್ಟು ನಾನು ಹೇಳ್ತಾ ಇದ್ದೇನೆ. ಏನು ಆಗಬೇಕು, ನ ಸರ್ವೇ ಯಾಂತು ಪಾಶ ನಾಶಂ ಉಪದ್ರವಾಹ. ನಮಗೆ ಏನೇನು ತೊಂದರೆಗಳು ಜೀವನದಲ್ಲಿವೆ ಅದು ಎಲ್ಲವೂ ನಾಶವಾಗಿ ಹೋಗಲಿ, ನಾನು ಸತ್ಯದ ಮೇಲೆ ಆಣೆ ಇಟ್ಟು ಹೇಳ್ತೇನೆ. ಆ ಕನ್ವಿಕ್ಷನ್ ನೋಡಿ, ಎಲ್ಲ ಕಡೆ ಭಗವಂತ ತುಂಬಿದ್ದಾನೆ. ಈ ಸತ್ಯ ನನಗೆ ಮನವರಿಕೆ ಆಗಿದೆ. ನಾನು ಈ ಸತ್ಯದ ಮೇಲೆ ಆಣೆ ಇಟ್ಟು ಸತ್ಯೇನ ತೇನ ನ ಸರ್ವೇ ಯಾಂತು ನಾಶಂ ಉಪದ್ರವ. ನಾನು ಆಣೆ ಇಟ್ಟು ಹೇಳ್ತೇನೆ, ಎಲ್ಲ ರೋಗಗಳು, ಎಲ್ಲ ಉಪದ್ರವಗಳು, ಏನು ಬಾಧಕಗಳಿದೆ ಜೀವನದಲ್ಲಿ, ಅದೆಲ್ಲವೂ ನಾಶವಾಗಲಿ ಅಂತ ಸ್ಟ್ರಾಂಗ್ ಆಗಿ ಅವನ ಮನಸ್ಸು ಬಯಸುತ್ತೆ. ನೀವು ಬಯಸಿದ್ರೆ ಹಾಗೆ ಆಗುತ್ತೆ. ಅದು ಎಲ್ಲಿ ತನಕ ಅಂದರೆ, ಒಬ್ಬ ಡಾಕ್ಟ್ರು ಔಷಧ ಕೊಟ್ಟರೆ ಅದು ಔಷಧ ತಕ್ಷಣ ಕೆಲಸ ಮಾಡೋದು. ಆ ಡಾಕ್ಟ್ರು ಒಳ್ಳೆ ಮದ್ದು ಕೊಡ್ತಾರೆ, ಅವರು ಮದ್ದಿನಲ್ಲಿ ಗುಣ ಆಗುತ್ತೆ ಅಂತ ನಿಮಗೆ ಮನಸ್ಸಿನಲ್ಲಿ ಕನ್ವಿಕ್ಷನ್ ಇದ್ದರೆ ಗುಣ ಆಗುತ್ತೆ. ಆ ಡಾಕ್ಟ್ರು ಕೈ ಗುಣ ಒಳ್ಳೇದಲ್ಲಯ್ಯ ಅಂತ ಕೊಟ್ಟರೆ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ರೆ ಕೆಲಸ ಮಾಡೋಣ. ಅಂದರೆ ಎಲ್ಲ ಕಡೆಯೂ ಕೆಲಸ ಮಾಡೋದು ಸ್ಟ್ರಾಂಗ್ ಮೈಂಡ್, ಮನಸ್ಸಿನ ಕನ್ವಿಕ್ಷನ್. ನಮ್ಮ ಇವತ್ತಿನ ಪ್ರಪಂಚದ ದೊಡ್ಡ ಸಮಸ್ಯೆ ಅಂದರೆ ವೀಕ್ ಮೈಂಡ್, ಯಾವುದಕ್ಕೂ ಕನ್ವಿಕ್ಷನ್ ಇಲ್ಲದೆ ಇರೋದು. ಈ ದುರ್ಬಲವಾದ ಮನಸ್ಸು ಮನುಷ್ಯನನ್ನ ಪ್ರಾಣಿಗಿಂತ ಕೀಳಾಗಿ ಯಾವುದಕ್ಕೂ ಉಪಯೋಗ ಇರೋದು ನಾಲಾಯಕ ಪ್ರಾಣಿಯನ್ನಾಗಿ ಮಾಡ್ತಾ ಇದ್ದಾನೆ. ಹಿಂದಿನವರು ಬೇರೆ ಬೇರೆ ವಿಧಾನಗಳಿಂದ ಸ್ಟ್ರಾಂಗ್ ಮೈಂಡನ್ನು ಬೆಳೆಸಿದರು. ಮಂತ್ರಗಳ ಮೂಲಕ, ಮಂತ್ರ ಜಪಗಳ ಮೂಲಕ, ಸಾಧನೆ, ಕಾನ್ಸಂಟ್ರೇಷನ್ ಅನ್ನು. ಮನಸ್ಸು ಎಷ್ಟು ಕಾನ್ಸಂಟ್ರೇಟೆಡ್, ಒನ್ ಪಾಯಿಂಟೆಡ್ ಆಯಿತೋ ಅಷ್ಟು ಎನರ್ಜಿ ಇರುತ್ತೆ. ಇವತ್ತು ಆ ಕಾನ್ಸಂಟ್ರೇಷನ್ ಅನ್ನೋದೇ ಇಲ್ಲ. ಡೈವರ್ಷನ್ ಈಸ್ ಲೈಫ್, ಎಲ್ಲದರಲ್ಲೂ ಡೈವರ್ಷನ್. ಮನಸ್ಸು ಒಂದು ಕ್ಷಣ ಒಂದು ಕಡೆ ಇರೋದು. ಅದರಿಂದ ಯಾವುದನ್ನು ಮನಸ್ಸಿನಲ್ಲಿ ಒಂದು ಮನಃಶಕ್ತಿ, ಎನರ್ಜಿ ಕ್ರಿಯೇಟ್ ಆಗ್ತಾ ಇಲ್ಲ. ಅದನ್ನು ನಾವು, ಆ ಶಕ್ತಿಯನ್ನು ನಮ್ಮ ಬದುಕಿಗೆ ಉಪಯೋಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದನ್ನು ಪತಂಜಲಿ ಮೊದಲು ಹೇಳಿದ್ದೇ ಅದು, ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಮನಸ್ಸನ್ನು ನೀವು ಕಂಟ್ರೋಲ್ ಮಾಡಿದರೆ ಏನು ಬೇಕಾದ್ರೂ ಮಾಡಬಹುದು. ಆ ವಿಲ್ ಪವರ್ ಅಷ್ಟು ಅದ್ಭುತವಾದ ಒಂದು ವಸ್ತು ಭಗವಂತ ಒಳಗೆ ಕೊಟ್ಟಿದ್ದಾನೆ. ಅಂಥದ್ದನ್ನು ಅವರು ಹೇಳುವ ನೋಡಿ, ನಾನು ಸತ್ಯದ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ನನ್ನ ಅರಿವು ಸತ್ಯ, ಅದರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೇನೆ, ಯಾವ ಉಪದ್ರವಗಳು ನನ್ನ ಹತ್ರ ಬಾರದೇ ಇರಲಿ. ಹೀಗೆ ಎಂಥ ಒಂದು ವಿಚಿತ್ರವಾದ ಕನ್ವಿಕ್ಷನ್. ಈ ಕನ್ವಿಕ್ಷನ್ನಿಂದಾಗಿ ಅವನ ಬದುಕಿಗೆ ಒಂದು ರಕ್ಷಣೆ, ಕನ್ವಿಕ್ಷನ್ ಕವಚವಾಗಿ ರಕ್ಷಣೆ ಮಾಡ್ಬೋದು. ನಮಗೆ ನಮ್ಮ ಇಡೀ ಬದುಕು ಅಂದರೆ ಯಾವ ಕನ್ವಿಕ್ಷನೂ ಇಲ್ಲದ ಬದುಕು. ಹಾಗಾಗಿ ಒಂದು ರೀತಿ ಅರಕ್ಷಿತತೆ, ನೋ ಪ್ರೊಟೆಕ್ಷನ್. ನಮಗೆ ನಾವೇ ಅರಕ್ಷಿತರು, ಅನಾಥ ಪ್ರಜ್ಞೆ ಇವತ್ತು ಬಹಳ ಬೆಳೀತಾ ಇದೆ. ಅನಾಥ ಪ್ರಜ್ಞೆ ಬೆಳೀತಾ ಇದೆ. ಯಾಕೆಂದರೆ ಈ ತಮಾಷೆ ನೋಡಿ, ಒಬ್ಬ ಅಶಿಕ್ಷಿತ ಮನುಷ್ಯ, ಅವನ ಹಳ್ಳಿಯಲ್ಲಿ ಏನೂ ಸಂಸ್ಕಾರ ಇರೋದಿಲ್ಲ, ಅವನಿಗೆ ಏನು ಓದಿಲ್ಲ, ಏನಿಲ್ಲ. ಅವನಿಗೇನಾದರೂ ಆಪತ್ತು ಬಂದರೆ ಅವನೇನು ಹೇಳ್ತಾನೆ ಗೊತ್ತುಂಟ, ಏನು ತೊಂದರೆ, ದೇವರಿದ್ದಾನೆ ಬಿಟ್ಟು ಹಾಕೋಲ್ಲ ಅವನು. ಕನ್ವಿಕ್ಷನ್, ದೇವರಿದ್ದಾನೆ ಬಿಟ್ಟು ಹಾಕೋಲ್ಲ ಅವನು. ಆ ಕನ್ವಿಕ್ಷನ್ನಲ್ಲಿ ಅವನು ಗಟ್ಟಿಯಾಗಿ ನಿಲ್ತಾನೆ. ಅದೇ ಒಬ್ಬ ಎಜುಕೇಟೆಡ್, ದೇವರಿದ್ದಾನೆ ಅಂತ, ನಾನಿದ್ದೇನೆ ಅನ್ನೋದೇ ನನಗೆ ಗ್ಯಾರಂಟಿ ಇಲ್ಲ ಮಾರಾದ್ರೆ, ದೇವರಿದ್ದಾನೆ ಅಂತ ಹೇಳ್ತಿದ್ರು ನೀವು. ಎಲ್ಲ ಡೋಂಗಿ ಇರ್ಬೋದು ಅಂತ. ಏನಾದ್ರು ಆಪತ್ತು ಬಂದರೆ ಅವನು ದೊಡ್ಡ ಸೈಂಟಿಸ್ಟ್ಗಳು 3ನೇ ಮಾಳಿಗೆಯಲ್ಲಿ ಹಾಗೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಯಾಕಂದರೆ ಆತ್ಮವಿಶ್ವಾಸವೇ ಇದೆ. ಒಬ್ಬ ಹಳ್ಳಿಯ ಇಲ್ಲಿಟ್ರೇಟ್ ಇರುವ ಆತ್ಮವಿಶ್ವಾಸ ಇವತ್ತು ನಮಗೆ ಎಜುಕೇಶನ್ ಕೊಡ್ತಾ ಇದೆ. ಕಾರಣ ಈ ಕನ್ವಿಕ್ಷನು ಮನಸ್ಸಿನ ಪವರನ್ನು ಬೆಳೆಸುವಂತಹ ವಿಧಾನವೇ ಗೊತ್ತಿಲ್ಲ ನಮಗೆ. ಶಿಕ್ಷಣದಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ. ಬರೇ ಗೊಂದಲ, ಅಪನಂಬಿಕೆಗಳನ್ನು ಮಾತ್ರವೇ ನಾವು ಬೆಳೆಸ್ತಾ ಇದ್ದೇವೆ. ನಂಬಬೇಡಿ.
ಈ ನಂಬಬೇಡಿ ಎನ್ನುವುದರಿಂದಾಗಿ ಆಗಿರುವ ತೊಂದರೆಗಳನ್ನು ನಾವು ಈ ಮಾತುಗಳಿಂದ ಅರ್ಥ ಆಗುತ್ತೆ. ನಾವು ದೃಢವಾಗಿ ಒಂದು ನಂಬಿಬಿಟ್ರೆ ತಕ್ಷಣ ಕೆಲಸ ಮಾಡುತ್ತೇವೆ. ಹೀಗೆ ಇದರ ಹಿನ್ನೆಲೆಯಲ್ಲಿ ಹೇಗೆ ಪರಿಹಾರ ಆಗುತ್ತೆ ಅನ್ನೋದಂತಹ ಒಂದು ಸೈಕಾಲಜಿಯನ್ನು ಇದು ಹೇಳಿದರು. ಮುಂದೆಯೂ ಇನ್ನೊಂದು ಸ್ವಲ್ಪ ಮಾತಿದೆ, ಅವರ ಸತ್ಯದ ಬಗ್ಗೆ ಇನ್ನೂ ಕೆಲವು ಮಾತುಗಳಿದೆ. ಆಮೇಲೆ ತಮಾಷೆ ಏನು ಅಂದರೆ ಎಲ್ಲ ಹೇಳಿ ಕೊನೆಗೆ ಉಪಸಂಹಾರ, ಈ ನಾರಾಯಣ ಕವಚದ ಉಪಸಂಹಾರ ಎಲ್ಲ ದೋಷಗಳನ್ನು ಪರಿಹಾರ ಮಾಡುವುದಕ್ಕೆ ನರಸಿಂಹಾಧಿಕ ಮನ್ಯತ್ತು ದುರಿತಾದಿ ನಿವೃತ್ತಯೇ ಅಂತ. ಮನುಷ್ಯನ ಎಲ್ಲ ದುರಿತಗಳ ಪರಿಹಾರಕ್ಕೆ ಬಹಳ ಮುಖ್ಯವಾದ ಉಪಾಸನೆ ನರಸಿಂಹ ಉಪಾಸನೆ ಅಂತ. ಅದಕ್ಕೆ ಇದರ ಕೊನೆಗೆ ನರಸಿಂಹ ಸ್ತೋತ್ರದಲ್ಲಿ ಮುಕ್ತಾಯ ಆಗತ್ತೆ. ಆಮೇಲೆ ಇದನ್ನ ಯಾರು ಈ ಮಂತ್ರವನ್ನು ಜಪಿಸಿ ಸಿದ್ಧಿ ಮಾಡಿಕೊಂಡಿದ್ದಾನೆ ಅವನ ಪವರ್ ಏನು, ಅವನು ಏನು ಮಾಡಬಲ್ಲ ಅನ್ನೋದನ್ನು ಹೇಳ್ತಾರೆ. ಅದೇ ಇವತ್ತೆಲ್ಲ ಬೇಕಾದಷ್ಟು ಜನ ಮಂತ್ರ ಜಪ ಗಿಪ ಎಲ್ಲ ಮಾಡ್ತಾರೆ, ಮಡಿ ಅಂತ ಹಾಕ್ತಾರೆ, ಏನು ಆಗೋಲ್ವಲ್ಲ ಅಂದರೆ ಅದು ಯಾಕೆ ಆಗೋಲ್ಲ ಅನ್ನೋದನ್ನು ಹೇಳ್ತಾರೆ. ಅದೆಲ್ಲ ಬಹಳ ರೋಚಕ. ಯಾಕೆ ಈ ನಾವು ಕೆಲವರು ಹೇಳೋದು ಇಡೀ ದಿವಸ ಪಾರಾಯಣ ಮಾಡಿದ್ರೆ ಏನು ಆಗಲಿಲ್ಲ, ಯಾಕೆ ಆಗಲಿಲ್ಲ ಅನ್ನೋದು ಅದರ ವಿಶ್ಲೇಷಣೆ ಸುಂದರವಾಗಿ ಮುಂದೆ ಬರುತ್ತೆ. ನಾವು ನಾಳೆ ದಿವಸ ಸೇರಿದಾಗ ಆ ವಿಶ್ಲೇಷಣೆಯ ಬಗ್ಗೆ ಗಮನ ಹರಿಸೋಣ. ಇವತ್ತಿನ ಸಮಯ ಮುಕ್ತಾಯ ಆಯಿತು. ಈ ಚಿತ್ರವನ್ನು ಇಲ್ಲಿ ಮುಗಿಸೋಣ. ನಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆ.